ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೀತೂಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ತವಾ ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಟೈಮಲ್ಲಿ ಚಿಕನ್ನು ಮಟನ್ನು ತಿಂದು ಬೇಜಾರಾಗಿರುತ್ತೆ. ಅಂಥ ಟೈಮಲ್ಲಿ ನೀವು ಈ ಥರ ಫಿಶ್ ತಂದಾಗ ಇದೇ ರೀತಿ ಮಸಾಲೆ ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಿಕನ್ನು ಮಟನ್ಗಿಂತ ಫಿಶ್ಶು ಇನ್ನೂ ಆರೋಗ್ಯಕರವಾಗಿರುತ್ತೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ 1 kgಯಷ್ಟು ಪಾಂಪ್ಲೆಟ್ ಮೀನು ತೊಗೊಂಡಿದ್ದೀನಿ. ಎಲ್ಲ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಫ್ರೈ ಮಾಡೋದಕ್ಕೆ ಎಣ್ಣೆ, ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಆಚಿ ಫಿಶ್ ಫ್ರೈ ಮಸಾಲ. ನೀವು ಈ ಥರ ಮಸಾಲೆ ಹಾಕಿ ಒಂದು ಸಲ ಮಾಡಿ ನೋಡಿ. ನೀವು ಪ್ರತಿ ಸಾರಿ ಮೀನು ತಂದಾಗೆಲ್ಲ ಇದೇ ರೀತಿ ಮಾಡ್ತೀರಾ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನೀಗ ಮೊದಲಿಗೆ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. 2-3 ಸ್ಪೂನ್ಸ್ ಹಾಕ್ಕೊಳ್ಬೋದು. ನನಗೆ ಇಷ್ಟೇ ಖಾರ ಸಾಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದೇ ಮಸಾಲ ನೀವು ಪ್ರತಿ ಸಲ ಮಾಡಿದಾಗಲೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಗರಂ ಮಸಾಲ ಆಯಿತು. ನಾನೀಗ ಆಚಿ ಫಿಶ್ ಫ್ರೈ ಮಸಾಲ ಅದು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. 3 ಟೇಬಲ್ ಸ್ಪೂನ್ ಅಂದರೆ ನಿಮಗೆ 1.5 ಪ್ಯಾಕೆಟ್ ಬೇಕಾಗುತ್ತೆ. ಒಂದು ಪ್ಯಾಕೆಟಲ್ಲಿ ನಿಮಗೆ 20 ಗ್ರಾಮ್ ಇರುತ್ತೆ. ಸೊ 1.5 ಅಂದರೆ ನಿಮಗೆ 30 ಗ್ರಾಮ್ ಬೇಕಾಗುತ್ತೆ. ನೋಡಿ, ನಾನೀಗ ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಫಿಶ್ಶಿಗೆ ನಾವು ಎಷ್ಟು ಹುಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ನೀವು ಫಿಶ್ ತಿನ್ನಬೇಕಾದ್ರೆ ಕೂಡ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾರೆ. ಯಾಕಂದರೆ ಅದು ಬಾಡಿ ಕೋಲ್ಡ್ ಆಗಲಿ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತು. ಒಂದು 1/2 ಟೀ ಸ್ಪೂನ್ ಅಷ್ಟು ಸಾಕಾಗುತ್ತೆ. ಇಷ್ಟು ಮಸಾಲೆ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಮಸಾಲೆ ಸ್ವಲ್ಪ ಗಟ್ಟಿ ಆಯಿತು ಅನ್ನೋರು ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ಬೋದು. ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಹಾಕ್ಕೊಳ್ಳಿ. ಈ ರೀತಿ ಬಂದರೆ ಸಾಕು. ನಾನೀಗ ಅದನ್ನು ಫಿಶ್ಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನಾನು ಈ ಥರ ಮಸಾಲೆ ಹಾಕ್ತೀನಿ. ನಾನು ಜಾಸ್ತಿ ಮಸಾಲೆ ಯೂಸ್ ಮಾಡೋದಿಲ್ಲ. ಸ್ವಲ್ಪ ಮೀಡಿಯಮಾಗಿ ನಾನು ಫಿಶ್ ಮಸಾಲೆ ಹಾಕ್ತಾಯಿದ್ದೀನಿ. ಇನ್ನೂ ಸ್ಪೈಸಿಯಾಗಿ ಬೇಕು ಅಂತ ಅನ್ನೋರು ಇನ್ನೂ ದಪ್ಪಾಗೆ ನೀವು ಮಸಾಲೆ ಹಚ್ಕೊಳ್ಬೋದು. ನೋಡಿ, ಮಸಾಲೆ ಕರೆಕ್ಟಾಗಿದೆ. ಇದು ಯಾವ ನೋಡಿ ತೆಳ್ಳಗೂ ಇಲ್ಲ ಗಟ್ಟಿಗೂ ಇಲ್ಲ. ನಾವು ಈ ರೀತಿ ಹಾಕೋದ್ರಿಂದ ಅದು ಮಾಂಸ ಏನಿದೆ, ಮೀನು ಮಾಂಸ, ಅದು ಮಸಾಲೆನ ಹೀರ್ಕೊಳ್ಳುತ್ತೆ. ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನೋಡಿ, ಇದು ಮಸಾಲೆ ರೆಡಿ ಇದೆ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಂಥೇಳಿ. ಈಗ ನಾನು ಒಂದು ಹಂಚಿನ ಮೇಲೆ ಹೈ ಫ್ಲೇಮ್ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಹಂಚು ಕಾದ್ಮೇಲೆ ನಾವು ಫಿಶ್ ಹಾಕೋಬೇಕಾಗತ್ತೆ. ನೋಡಿ, ಈಗ ಎಣ್ಣೆ ಕಾದಿದೆ. ಸೊ ಫಿಶ್ ಹಾಕ್ಕೊಳ್ತೀನಿ. ನೀವು ಫಿಶ್ ಹಾಕ್ಕೊಂಡ್ಮೇಲೆ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಘಾಟ್ ಜಾಸ್ತಿ ಆಗುತ್ತೆ, ಕೆಮ್ಮು ಬರುತ್ತೆ, ಆಗೋದಿಲ್ಲ. ನೋಡಿ, ನಾನೀಗ ಹಾಕಿದ್ಮೇಲೆ ಫ್ಲೇಮ್ ಕಮ್ಮಿ ಮಾಡಿಬಿಡ್ತೀನಿ. ಇದಕ್ಕೆ ಬೇಯೋದಕ್ಕೆ ಏನು ತುಂಬ ಹೊತ್ತು ಬೇಕಾಗಿಲ್ಲ. ನಿಮಗೆ 10 ನಿಮಿಷ ಸಾಕು. ಅಂದರೆ ಪದೇ ಪದೇ ತಿರ್ವಕ್ಕೆ ಹೋಗ್ಬಿಡಿ, ಕಲಸೋಗುತ್ತೆ. ಈ ಥರ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಒಂದು 2 ನಿಮಿಷ ಬಿಟ್ಬಿಡಿ ಹಾಗೆ ಅದನ್ನು. ನೋಡಿ, ಇಷ್ಟ ಆಗೋದು ಸಾಕು. ಇಷ್ಟು ಎಣ್ಣೆ ಸಾಕು, ಜಾಸ್ತಿ ಏನು ಎಣ್ಣೆ ಬೇಕಾಗಿಲ್ಲ. ನೋಡಿ, ಈಗ ಸ್ವಲ್ಪ ಒಂದು ಸಲ ತಿರ್ವ ಹಾಕಬೇಕಾಗತ್ತೆ ಫಿಶ್ನ. 2 ಸೈಡು ಬೇಯಬೇಕಲ್ಲ. ಸೊ ನೋಡಿ, ಈ ಥರ ನಿಧಾನಕ್ಕೆ ತಿರ್ವ ಹಾಕಿ. ನೋಡಿ, ಈ ರೀತಿ ಇನ್ನೊಂದು 2 ನಿಮಿಷ ಇದೇ ರೀತಿ ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಆಮೇಲೆ ಬಂದು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಒಂದು ಸಲ ನೀವು ಈ ರೀತಿ ಮಸಾಲೆ ಹಾಕಿ ಸ್ಟಾರ್ಟ್ ಮಾಡಿಕೊಂಡ್ರೆ ಫಿಶ್ ಮಾಡೋದಕ್ಕೆ ನೀವು ಯಾವ ಹೋಟೆಲ್ಗೂ ಹೋಗೋದಿಲ್ಲ ಫಿಶ್ ತಿನ್ನೋದಕ್ಕೆ. ಮನೇಲಿ ಫಿಶ್ ತಂದಾಗಲೂ ಕೂಡ ನೀವು ಇದೇ ರೀತಿ ಮಸಾಲೆ ಹಾಕಿ ತಿಂತೀರಾ. ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದ್ರ ಜೊತೆಗೆ ನೀವು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಹಾಕ್ಕೊಂಡು ತಿಂತಾದರೆ ಯಾವ ಹೋಟೆಲ್ಲೂ ಇಲ್ಲ ಇದ್ರ ಮುಂದೆ. ಅಷ್ಟು ಚೆನ್ನಾಗಿರುತ್ತೆ ಬಂದಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ದೀತೂಸ್ ಕಿಚನ್.